ಇದು ಸ್ವಲ್ಪ ಉಬ್ತಾ ಇದೆ ನೋಡಿ, ಸೆಕೆಂಡ್ ಒನ್ ಚೆನ್ನಾಗಿ ಉಬ್ತಾ ಇದೆ. ಸೊ ಬೆಂಗಳೂರಲ್ಲಿ ಇರೋಂಥವ್ರು, ಸೊ ಅಲ್ಲಿ ಆಹಾರ ಫುಡ್ ಏನು ಸಿಗುತ್ತೆ, ವೆಜಿಟೇಬಲ್ಸು ಅದೆಲ್ಲ ತಗೊಂಡ್ರೆ ಸ್ವಲ್ಪ ಕ್ಯಾನ್ಸರ್ ಸೆಲ್ಸ್ ಜಾಸ್ತಿ ಆಗುತ್ತೆ ದೇಹದಲ್ಲಿ ಅಂತ ರಿಪೋರ್ಟ್ ಬಂದಿದೆ. ಯಾಕಂದ್ರೆ ಅವ್ರಿಗೆ ಗರ್ಭಕೋಶ ತೆಗೆದ್ಮೇಲೆ ಅವಾಗ ಏನ್ ಎಕ್ಸಸೈಸಸ್ ಮಾಡ್ಬೇಕಿತ್ತು ಅವಾಗ ಸರಿಯಾಗಿ ಮಾಡಿರ್ಲಿಲ್ಲ. ಜೋಳದ ರೊಟ್ಟಿ ಜೊತೆ ಈರುಳ್ಳಿ ಇಲ್ಲ ಅಂದ್ರೆ ಕಂಪ್ಲೀಟ್ ಅನ್ಸೋದೇ ಇಲ್ಲ. ಬಾಳೆಕಾಯಿ ಅದು ಆಯ್ತಾ, ಬಾಳೆಕಾಯಿ ಇದ್ದಿದ್ದು ಹಣ್ಣಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಆ ಹಣ್ಣಾಗಿರೋ ಬಾಳೆಕಾಯಿ ಅದನ್ನ ಬಾಳೆಹಣ್ಣು ತರ ತಿನ್ನಕ್ಕೂ ಆಗಲ್ಲ, ಮತ್ತೆ ಬಾಳೆಕಾಯಿ ಇರಲ್ಲ. ಅದು ಏನ್ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ. ಸರಿ, ನಾನೇನ್ ಮಾಡಿದೆ, ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಸೊ ನನ್ನ ಇನ್ನೊಂದು ಚಾನಲ್ ಇದೆ, ಪಾಸಿಟಿವ್ ವೈಬ್ಸ್ ಕರ್ನಾಟಕ ಅಂತ ಹೇಳಿ. ಅದರಲ್ಲಿ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ಗಳು, ನಾರ್ಸಿಸಿಸಮ್ ರಿಕವರಿ ವಿಡಿಯೋಸ್ಗಳು ಬರ್ತಾ ಇದೆ. ಅದನ್ನು ಕೂಡ ಒಮ್ಮೆ ಚೆಕ್ ಮಾಡಿ. ಸೊ ನಿಮ್ಗೆ ಏನಾದ್ರು ಯೂಸ್ಫುಲ್ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಸೊ ಇವತ್ತು ಏಪ್ರಿಲ್ 21, 2026 ಟ್ಯೂಸ್ಡೇ. ಸೊ ಗಾಳಿ ಬೀಸ್ತಾ ಇದೆ, ಬಾಗ್ಲು ಹೊಡ್ಕೊಳ್ತಾ ಇದೆ. ನಾನು ಯೂಶಲಿ ಇಲ್ಲಿ ರೂಮಲ್ಲಿ ಬಾಗ್ಲು ಹಾಕ್ಬಿಟ್ಟಿರ್ತೀನಿ, ಸೊ ಏನು ಡಿಸ್ಟರ್ಬೆನ್ಸ್ ಇರಲ್ಲ ಅಂತ. ಆಚೆ ಕಡೆ ಅಲ್ಲೆಲ್ಲ ಸ್ವಲ್ಪ ವೆಲ್ಡಿಂಗ್ ಶಾಪ್ಗಳಿವೆ, ಅದಕ್ಕೋಸ್ಕರ ಸೊ ಚಿಲ್ಕ ಹಾಕಿಲ್ಲ, ಅದಕ್ಕೆ ಬಾಗ್ಲು ಹೊಡ್ಕೊಳ್ತಾ ಇದೆ ಅವಾಗ್ಲಿಂದ. ಸೊ ಗಾಳಿ ಬೀಸ್ತಾ ಇದೆ, ವೆದರ್ ಚೆನ್ನಾಗಿದೆ ಇವತ್ತು. ಸೊ ನನ್ನ ದಿನ ಕೂಡ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಅಮ್ಮನಿಗೆ ಸ್ವಲ್ಪ ಹೊತ್ತು ವರ್ಕೌಟ್ ಮಾಡಿಸ್ದೆ, ಜಾಸ್ತಿ ಏನು ಮಾಡ್ಸಕ್ ಆಗ್ಲಿಲ್ಲ ಇವತ್ತು. ಯಾಕಂದ್ರೆ ನಿನ್ನೆ ಎಲ್ಲ ಸ್ವಲ್ಪ ಅಮ್ಮ ಹೊರಗಡೆ ಕೆಲಸ ಅಂತ ಹೋಗಿ ಬಂದಿದ್ದಾರೆ. ಸೊ ಹಾಗಾಗಿ ಕುಣಿಗಲ್ಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಹೋಗಿದ್ರು. ಸ್ವಲ್ಪ ಅಲ್ಲಿಂದ ತರಕಾರಿ ಎಲ್ಲ ತಗೊಂಡಿದ್ದಾರೆ, ಫ್ರೆಶ್ ಆಗಿ ಸಿಗುತ್ತೆ ಅಂತ. ಸೊ ಬೆಂಗಳೂರಲ್ಲಿ ಇರೋಂಥವ್ರು, ಸೊ ಅಲ್ಲಿ ಆಹಾರ ಫುಡ್ ಏನು ಸಿಗುತ್ತೆ, ವೆಜಿಟೇಬಲ್ಸು ಅದೆಲ್ಲ ತಗೊಂಡ್ರೆ ಸ್ವಲ್ಪ ಕ್ಯಾನ್ಸರ್ ಸೆಲ್ಸ್ ಜಾಸ್ತಿ ಆಗುತ್ತೆ ದೇಹದಲ್ಲಿ ಅಂತ ರಿಪೋರ್ಟ್ ಬಂದಿದೆ. ಅಮ್ಮ ಕೂಡ ಅದನ್ನೇ ಹೇಳ್ತಾ ಇದ್ರು. ತುಂಬಾ ದಿವಸ ಮುಂಚೆ ಈ ಒಂದು ವಿಷಯ ನಂಗೂ ಗೊತ್ತಾಗಿತ್ತು. ಇದನ್ನ ಹೇಳಿದ್ದೆ ಅಮ್ಮನಿಗೆ, ಅವರು ಕೂಡ ನಿನ್ನೆ ಹೇಳಿದ್ರು. ಇನ್ಮೇಲೆ ನಾನು ಮಾಗಡಿ ರಿಪೋರ್ಟರ್ಗೆ ಹೇಳಿ ಅಲ್ಲಿಂದನೇ ತರಿಸ್ಬಿಡ್ತೀನಿ ತರಕಾರಿಗಳನ್ನ ಅಂತ ಹೇಳ್ತಾ ಇದ್ರು. ಆಯ್ತು ಅಂತ ಹೇಳಿದೆ, ಹಾಗೆ ಮಾಡಿ, ಅದೇ ಬೆಸ್ಟ್ ಅಂತ ನಾನು ಹೇಳಿದೆ. ಸೊ ನಿನ್ನೆ ಅಲ್ಲಿ ಹೋದಾಗ ಕೆಲವೊಂದಷ್ಟು ತರಕಾರಿಗಳು ಮತ್ತೆ ಪಪ್ಪಾಯ, ಮಾವಿನಕಾಯಿ ಎಲ್ಲ ತಗೊಂಡ್ ಬಂದಿದ್ದಾರೆ. ಸೊ ಈ ರೀತಿ ನೋಡಿ ಮಾಡಿ ಹುಡುಕಿ ಒಂದ್ ಸ್ವಲ್ಪ ನೀವು ಒಳ್ಳೆ ತರಕಾರಿಗಳನ್ನ ತಗೊಂಡ್ರೆ ಆರೋಗ್ಯ ಕಾಪಾಡ್ಕೊಳ್ಬಹುದು. ಸೊ ಬೆಂಗಳೂರಲ್ಲಿರೋರು ಬೆಂಗಳೂರಲ್ಲಿ ಸಿಗುವಂತ ತರಕಾರಿಗಳನ್ನೇ ತಿಂದ್ರು ಸಹ ಅದನ್ನ ತುಂಬಾ ಚೆನ್ನಾಗಿ ನೀವು ಒಂದ್ ಅರ್ಧ ದಿವಸ ಚೆನ್ನಾಗಿ, ನಾಳೆ ಯೂಸ್ ಮಾಡ್ತೀರಿ ತರಕಾರಿ ಅಂದ್ರೆ ಹಿಂದಿನ ದಿವಸ ಚೆನ್ನಾಗಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳಿ, ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ತುಂಬಾ ಕಷ್ಟ ಇಲ್ಲ ಅಂತಂದ್ರೆ ಬೆಂಗಳೂರಲ್ಲಿರೋರ್ಗೆ. ಎಲ್ಲಾ ಕಡೆ ಇವಾಗ ಬೆಂಗಳೂರು ಅಂತಲ್ಲ, ಎಲ್ಲಾ ಕಡೆ ಕೆಮಿಕಲ್ಸ್ ಹಾಕ್ತಾ ಇದ್ದಾರೆ. ಆದ್ರೆ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಅಲ್ವಾ, ಹಾಗಾಗಿ ಸ್ವಲ್ಪ ಏನು ಮಾರ್ಕೆಟಿಂಗ್ ಎಲ್ಲ ಮಾಡೋ ಟ್ಯಾಕ್ಟಿಕ್ಸ್ ಉಪಯೋಗಿಸೋದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿನೇ ಕೆಮಿಕಲ್ಸ್ ಹಾಕ್ತಾರೆ. ಕಣ್ಣಿಗೆ ಚೆನ್ನಾಗಿ ಕಾಣೋ ತರ ಜನ ಜಾಸ್ತಿ ಅಲ್ವಾ ಅಲ್ಲಿ ಅಟ್ರಾಕ್ಷನ್ ಮಾಡೋದಕ್ಕೆ. ಸೊ ಇದು ವಿಷಯ. ಸೊ ಒಟ್ನಲ್ಲಿ ಅಮ್ಮ ನೆನೆ ಎಲ್ಲ ಸ್ವಲ್ಪ ವ್ಯತ್ಯಾಸಗಳಾಗಿದೆ, ಸ್ವಲ್ಪ ವ್ಯತ್ಯಾಸ ಆಗಿದೆ ಡಯಟ್ ಅಲ್ಲಿ. ಸೊ ನಿನ್ನೆ ನೈಟ್ ಕೂಡ ಏನಷ್ಟು ಪ್ರೋಟೀನ್ ತಗೊಂಡಿರಲಿಲ್ಲ, ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಇತ್ತು ಅಮ್ಮನ್ಗೆ. ಸೊ ಹಾಗಾಗಿ ನಾನು ಇವಾಗ ಇಲ್ಲೇನು ಪರ್ಫೆಕ್ಟ್ ಡಯಟ್ ಫಾಲೋ ಮಾಡ್ತಿಲ್ಲ, ಯಾಕಂದ್ರೆ ನಾನೆಲ್ಲ ಒಬ್ಳೆ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ. ಬಟ್ ಅಮ್ಮ ಇವಾಗ ಅವ್ರ ಏಜ್ ತಕ್ಕನಾಗೆ ಮತ್ತೆ ಡಯಾಬಿಟಿಸ್ ರಿವರ್ಸ್ ಮಾಡ್ಬೇಕು, ಇದೆಲ್ಲ ಫಾಲೋ ಮಾಡ್ಬೇಕಾಗಿರೋದ್ರಿಂದ ಅವರು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು. ಸೊ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಪರವಾಗಿಲ್ಲ, ಜಾಸ್ತಿ ಹೆಚ್ಚು ಕಮ್ಮಿ ಆಗ್ಬಾರ್ದು. ಸೊ ನಿನ್ನೆ ಒಂದ್ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಷ್ಟೇ. ಇಟ್ಸ್ ಓಕೆ, ನೀವು ಇವತ್ತು ಮತ್ತೆ ಮಾಡಿ ಅಂತ ಹೇಳಿ ಅಮ್ಮನು ಜಾಯಿನ್ ಆಗಿದ್ರು ಕ್ಲಾಸ್ಗೆ. ಆದ್ರೆ ನಾನೇ ಜಾಸ್ತಿ ಮಾಡಿಸಿಲ್ಲ, ಎನರ್ಜಿ ಕಮ್ಮಿ ಇತ್ತು ಅಂತ ಹೇಳಿ ಬರೀ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಮಾಡಿಸ್ತೀವಿ, ಪೆಲ್ವಿಕ್ ಮಸಲ್ಸ್ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಆಗೋದಕ್ಕೆ. ಯಾಕಂದ್ರೆ ಅವ್ರಿಗೆ ಗರ್ಭಕೋಶ ತೆಗೆದ್ಮೇಲೆ ಅವಾಗ ಏನ್ ಎಕ್ಸಸೈಸಸ್ ಮಾಡ್ಬೇಕಿತ್ತು ಅವಾಗ ಸರಿಯಾಗಿ ಮಾಡಿರ್ಲಿಲ್ಲ. ಅವಾಗ ಪರಿಸ್ಥಿತಿಗಳು ಆತರ ಇರ್ಲಿಲ್ಲ. ಅಂದ್ರೆ ಅವರು ಒಂದ್ ರೀತಿ ಬಿಸಿ, ನಾನು ಬಿಸಿ, ಈ ರೀತಿ ಮನೆಯಲ್ಲಿ ಸಾಕಷ್ಟು ಸಿಚುವೇಶನ್ಸ್ಗಳು ಈ ರೀತಿ ಇಲ್ಲ. ಅಂದ್ರೆ ನಾನು ಆಗ್ಲೂ ಎಷ್ಟಾಗುತ್ತೋ ಅಷ್ಟು ನಾನು ರಿಸರ್ಚ್ ಎಲ್ಲ ಮಾಡಿ ಡಯಟ್ ಎಲ್ಲ ಫಾಲೋ ಮಾಡಿಸಿದ್ದೆ. ಸೊ ಅದಾದ್ಮೇಲೆ ಸಾಕಷ್ಟು ಏಳು ಬೀಳುಗಳು ಲೈಫಲ್ಲಿ. ಸೊ ಯಾರಾದ್ರೂ ನೀವು ಗರ್ಭಕೋಶ ಏನು
ಆಪರೇಷನ್ ಆಗಿದೆ ಅಂತ ಅಂದ್ರೆ ಪೆಲ್ವಿಕ್ ಮಸಲ್ಸ್ ಏನಿರುತ್ತೆ ಅದರದ್ದು ಎಕ್ಸಸೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಮಸಲ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಜೊತೆಗೆ ಡಯಾಬಿಟಿಸ್ ಇತ್ತು ಅಂತ ಅಂದ್ರೆ ನಿಮ್ಗೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡಿ ಸ್ವಲ್ಪ ಫುಡ್ಡು, ಎಕ್ಸಸೈಸ್, ವರ್ಕೌಟು, ನಿದ್ದೆ ಚೆನ್ನಾಗಿ ಮಾಡೋದು, ಇದರ ಕಡೆ ಎಲ್ಲ ಗಮನ ಕೊಡ್ಬೇಕಾಗತ್ತೆ. ಓಕೆನಾ? ಸೊ ಇಷ್ಟಾಯ್ತು ಕತೆ ಇವತ್ತು. ಸೊ ನಿನ್ನೆ ನಾನು ಆಕ್ಚುಲಿ ನಿನ್ನೆ ಸುಮಾರು ದಿವಸ ಆದ್ಮೇಲೆ ಗ್ಯಾಸ್ ಬಂತಲ್ವಾ, ಸಿಲಿಂಡರು. ಸೊ ನಾನು ಸರಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ನೈಟ್ ರೈಸ್ ಇತ್ತು, ಅಂದ್ರೆ ನಿನ್ನೆ ಮಧ್ಯಾಹ್ನದ್ದೇನೆ ಸ್ವಲ್ಪ ರೈಸ್ ಇತ್ತು, ಸ್ವಲ್ಪ ಸಾರಿತ್ತು, ಜೊತೆಗೆ ಜೋಳದ ಹಿಟ್ಟು ಇತ್ತಲ್ವ ಮನೇಲಿ. ಸರಿ ಜೋಳದ ರೊಟ್ಟಿ ಮಾಡ್ಕೊಂಡ್ಬೇಡ. ಸಾರಿ ಜೋಳದ ರೊಟ್ಟಿ ಇವಾಗ ಮಾಡ್ಕೊಂಡಿದ್ದು, ನಾನು ಕನ್ಫ್ಯೂಸ್ ಆಗ. ಇವಾಗ ಬೆಳಿಗ್ಗೆ ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೀನಿ, ಅದ್ರದ್ದು ಕೂಡ ಇದೆ ಇದ್ರಲ್ಲಿ ವಿಡಿಯೋ. ಬಟ್ ನಿನ್ನೆ ತಂದೂರಿ ರೋಟಿ ಇತ್ತು, ಕರೆಕ್ಟ್ ಮರ್ತೇ ಹೋಯ್ತು ನೋಡಿ. ತಂದೂರಿ ರೋಟಿ ಇತ್ತು ಒಂದು. ಸೊ ಅದಕ್ಕೆ ಸೈಡ್ ಡಿಶ್ ಆಗಿ ಬದನೆಕಾಯಿ ಇತ್ತು ಮನೇಲಿ ತುಂಬಾ ದಿವಸದಿಂದ. ಅದ್ರ ಜೊತೆ ಬಾಳೆಕಾಯಿ ತುಂಬಾ ದಿವಸದಿಂದ ಇತ್ತು, ಗ್ಯಾಸ್ ಇಲ್ವಲ್ಲ ಮತ್ತೆ ಹೆಂಗೆ ಉಪಯೋಗಿಸೋದು, ಬಾಳೆಕಾಯಿ ಅದು ಆಯ್ತಾ. ಬಾಳೆಕಾಯಿ ಇದ್ದಿದ್ದು ಹಣ್ಣಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಆ ಹಣ್ಣಾಗಿರೋ ಬಾಳೆಕಾಯಿ ಅದನ್ನ ಬಾಳೆಹಣ್ಣು ತರ ತಿನ್ನಕ್ಕೂ ಆಗಲ್ಲ, ಮತ್ತೆ ಬಾಳೆಕಾಯಿ ಇರಲ್ಲ. ಅದು ಏನ್ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ. ಸರಿ ನಾನೇನ್ ಮಾಡಿದೆ, ಬದನೆಕಾಯ್ದು ಸೈಡ್ ಡಿಶ್ ಏನು ಗ್ರೇವಿ ಮಾಡ್ತೀವಲ್ಲ ಜೋಳದ ರೊಟ್ಟಿಗೆ ಅಥವಾ ರೋಟಿಗೆಲ್ಲ, ಚಪಾತಿಗೆಲ್ಲ ಮಾಡ್ಕೋತೀವಲ್ಲ, ಆತರ ಮಾಡ್ಬೇಡ, ಶೇಂಗಾ ಪುಡಿ ಹಾಕಿ ಖಾರ ಹಾಕಿ ಅಂತ ಹೇಳಿ ಅದ್ ಮಾಡುವಾಗ ಇದು ಕೂಡ ಸೇರಿಸ್ತೆ ಅದ್ರ ಜೊತೆಲಿ. ಬಾಳೆಕಾಯಿ ಹಣ್ಣಾಗಿರೋದಿತ್ತಲ್ಲ ಅದು ಕೂಡ ಸೇರಿಸ್ತೆ. ಸೊ ತುಂಬಾ ಚೆನ್ನಾಗಾಗಿತ್ತು, ಚಪಾತಿಗೆ ರೊಟ್ಟಿಗೆ ಎಲ್ಲ ತುಂಬಾ ಚೆನ್ನಾಗಾಗತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ಆ ಒಂದು ಕ್ಲಿಪ್ಪಿಂಗ್ಸ್ ನ ಶೇರ್ ಮಾಡ್ತೀನಿ ಈ ವಿಡಿಯೋನಲ್ಲಿ. ಓಕೆನಾ? ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವಾಗ್ಲಾದ್ರೂ ಬಾಳೆಕಾಯಿ ತಂದಿದ್ರೆ, ತುಂಬಾ ಹಣ್ಣಾಗ್ಬಿಟ್ಟಿದ್ರೆ ಈ ರೀತಿ ಮಾಡ್ಕೊಳ್ಳಿ. ನಿಮ್ಗೂ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದೆ ಇರೋರ್ಗೆ ಯೂಸ್ ಆಗುತ್ತೆ ಅಷ್ಟೇನೆ. ಸೊ ಒಬ್ಬೊಬ್ರು ಒಂದೊಂದ್ ರೀತಿ ಟ್ರೈ ಮಾಡ್ತಾ ಇರ್ತೀವಲ್ವಾ ನಾವೆಲ್ಲ. ಹಾಗಾಗಿ ನಾನ್ ಇವತ್ ಮಾಡಿರೋ ತರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಡೆಫಿನೆಟ್ಲಿ ತುಂಬಾ ಸಿಂಪಲ್ ಮತ್ತೆ ಬೇಗ ಆಗುತ್ತೆ, ಮತ್ತೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಟ್ರೈ ಮಾಡಿ ಆಯ್ತಾ. ವಿನು ಕೊಟ್ಟಿದ್ದ ಖಾರ ತುಂಬಾ ದಿವಸದಿಂದ ಇತ್ತಲ್ವಾ, ಅದನ್ನೇ ಬಳಸಿದೀನಿ. ಜೊತೆಗೆ ನಾನು ಮನೆಯಲ್ಲಿ ಗರಂ ಮಸಾಲ ಸ್ವಲ್ಪ ಇಟ್ಕೊಂಡಿದ್ದೀನಿ, ಅದು ಮತ್ತೆ ಸ್ವಲ್ಪ ಶೇಂಗಾ ಪುಡಿ ಯಾವಾಗ್ಲೇ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು, ಹುರಿದು ಅಲ್ಲ ಹಂಗೆ ಸುಮ್ನೆ ಶೇಂಗಾ ಬೀಜನ ಪುಡಿ ಮಾಡ್ಕೊಂಡು ಇಷ್ಟು ಉಪಯೋಗಿಸಿ ಮಾಡಿರೋದು. ತುಂಬಾ ಚೆನ್ನಾಗಿದೆ ನೋಡಿ ಆಯ್ತಾ. ಸೊ ಅದೊಂದಿದೆ. ಜೊತೆಗೆ ಇನ್ನು ನಾನು ಉಪ್ಪಿನಕಾಯಿ ಹೆಚ್ಚೇ ಇಲ್ಲ, ಎಲ್ಲ ಇಲ್ಲೇ ಇದೆ. ಸೊ ಅದೊಂದು ಕೆಲ್ಸ ಇದೆ ಇವಾಗ. ಓಕೆನಾ? ಸೊ ಅನ್ಕೊಂಡಿದ್ದು ಟೈಮ್ಗೆ ಕರೆಕ್ಟ್ ಆಗಿ ಆಗಲ್ಲ, ಏನು ಮಾಡಕ್ ಆಗಲ್ಲ. ಲೆಟ್ಸ್ ಕೀಪ್ ಗೋಯಿಂಗ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಅದೆಲ್ಲ ನೋಡ್ಕೊಂಡು ಬನ್ನಿ. ಜೊತೆಗೆ ಅಮ್ಮ ಕೂಡ ಒಂದೇ ಒಂದು ಕ್ಲಿಪ್ಪಿಂಗ್ ಕಳ್ಸಿದ್ದಾರೆ, ಅಲ್ಲೇನೇನು ತಗೊಂಡಿದ್ದಾರೆ ಅಂತ ಅದು ಇದೆ. ಓಕೆನಾ? ಅದ್ರ ಜೊತೆಗೆ ನಾನು ಇವತ್ತು ಬೆಳಿಗ್ಗೆ ಜೋಳದ ರೊಟ್ಟಿ ಮಾಡಿದ್ದೆ, ಅದು ಕೂಡ ಇದೆ. ನಿನ್ನೆ ಮಾಡಿದ ಪಲ್ಯಕ್ಕೆ ಸ್ವಲ್ಪ ಅದ್ ಮಿಕ್ಕಿತ್ತಲ್ಲ, ಅದಕ್ಕೆ ಇದಾಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಹಿಟ್ಟನ್ನ ಮಾಡಿ ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೆ, ಅದೊಂದು ಇದೆ ನೋಡ್ಬೋದು ನೀವು. ಓಕೆನಾ? ಜೊತೆಗೆ ಇನ್ನೇನು ಅದಿಷ್ಟಿದೆ, ನೋಡ್ಕೊಂಡು ಬನ್ನಿ. ಇನ್ನೇನಿಲ್ಲ, ಇವತ್ತಿನ ಡೇ ನಾನು ಶುರು ಮಾಡ್ಬೇಕು. ಎಡಿಟಿಂಗ್ ಮಾಡ್ತಾ ಇದ್ದೆ, ಮತ್ತೆ ತಿಂಡಿ ಮಾಡ್ಕೊಂಡು ತಿಂದೆ, ಫ್ರೆಶ್ ಅಪ್ ಆದೆ. ಹೀಗೆ ಬೆಳಿಗ್ಗೆ ಸ್ವಲ್ಪ ನಾನು ಮೆಂತ್ಯ ನೀರು, ಆಲ್ಮಂಡು, ಒಂದು ಖರ್ಜೂರ ಇದೆಲ್ಲ ತಗೊಂಡೆ. ಹೀಗೆ ನನ್ನ ದಿನ ಶುರು ಆಗಿದೆ. ಇನ್ನು ಹತ್ರ ಒಂದ್ಸತಿ ಮಾತಾಡಿದೆ. ಇಷ್ಟ ಆಯ್ತು ಸ್ನೇಹಿತರೆ. ಒಂದೊಂದ್ಸತಿ ಬೋರ್ ಅನ್ಸ್ಬಿಡುತ್ತೆ. ಏನಪ್ಪ ಒಂದೊಂದ್ಸತಿ ನನ್ಗೆ ಏನು ಇದು ಲೈಫ್ ಏನಿದು ಅಂತ ಅನ್ಸ್ಬಿಡುತ್ತೆ. ಆ ತರ ಒಂಥರ ಅನ್ನಿಸ್ತಾ ಇರುತ್ತೆ. ಯಾಕಂದ್ರೆ ಬೋರ್ ಆಗೋದು ಒಳ್ಳೇದೇನೆ ಒಂದ್ ರೀತಿ. ಯಾಕಂದ್ರೆ ಒಬ್ರೇ ಇರೋರ್ಗೆ ಹೇಳ್ತಾ ಇರೋದು, ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇರೋರ್ಗೆ. ಸೊ ನಾವು ಆ ಬೋರ್ ಜೊತೆನೆ ಕೂತ್ಕೊಳ್ಬೇಕು, ಆವಾಗ ಆ ಬೋರ್ ಇಂದ ಹೊರಗೆ ಬರಬಹುದು. ಪ್ರತಿನಿತ್ಯ ಒಂದಲ್ಲ ಒಂದ್ ರೀತಿ ಯೂಸ್ ಮಾಡ್ಕೊಂಡು ಪ್ರೊಡಕ್ಟಿವ್ ಆಗಿ ಇಟ್ಕೊಳ್ಬೇಕು ನಮ್ಮ ದಿನನ. ಓಕೆನಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಬೋರ್ ಅಂದ್ರೆ ಇವಾಗ ನಾನ್ ಸುಮ್ನೆ ಇವಾಗ ಮೊಬೈಲ್ ಅಲ್ಲೇ ಮಾತಾಡ್ತಿರ್ತೀವಿ, ಅವ್ನ್ ಕೆಲ್ಸ ಮಾಡ್ತಾ ಇರ್ತಾನೆ, ನನ್ ಕೆಲ್ಸ. ಬಟ್ ನನ್ಗೆ ಏನ್ ಗೊತ್ತಾ, ಇವಾಗ ಹಿಂಗಾಗ್ಬಿಟ್ಟಿದೆ ಇಲ್ಲಿ ಅಂದ್ರೆ, ಏನಾಗಿದೆ ಇಲ್ಲಿ ಅಂತಂದ್ರೆ, ಈ ವ್ಲಾಗ್ಸ್ ಎಲ್ಲ ಯಾವ್ದು ಚೆನ್ನಾಗಿ ಜಾಸ್ತಿ ಓಡೋದ ಹೇಳಿ, ಫ್ಯಾಮಿಲಿ ಜೊತೆ ಇರುವಾಗ ಮತ್ತೆ ತುಂಬಾ ಜನನ ಸೇರ್ಸ್ಕೊಂಡು ವಿಡಿಯೋಸ್ಗಳು ಮಾಡೋದು, ಇದೆಲ್ಲ ಓಡ್ತಾ ಇರುತ್ತೆ. ಬಟ್ ಒಬ್ಬೊಬ್ರೆ ಮಾಡೋದು ನಮ್ ವಿಡಿಯೋಸ್ ಯಾರು ನೋಡಲ್ಲ ಅಷ್ಟು. ಬಟ್ ಲೈಫಲ್ಲಿ ಕಲಿಯುವಂತ ಪಾಠಗಳು ನಾವು ಒಬ್ರೇ ಇದ್ದಾಗ್ಲೇ ಹೆಚ್ಚು ಕಲಿಯೋದು. ಕೆಲವೊಂದು ಸಿಚುವೇಶನ್ಸ್ ನಮ್ಮನ್ನ ಒಬ್ರೇ ಇರೋ ತರ ಮಾಡ್ತಿರತ್ತೆ ಅಲ್ವಾ. ಸೊ ಹಾಗಾಗಿ ನಾನು ವಿನುಗೂ ಹೇಳಿ ನಾವ್ ಏನಾದ್ರು ಮಾಡೋಣ,
ಸೋಷಿಯಲ್ ಮೀಡಿಯಾನಲ್ಲಿ. ಯಾಕಂದ್ರೆ ತುಂಬಾ ನನ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ನಾನು ಈ ಒಂದು ಸಂಗೀತದ್ದು ಶುರು ಮಾಡಾದ್ಮೇಲೆ ಸ್ವಲ್ಪ ದಿವಸದಲ್ಲಿ ಪಾಸಿಟಿವ್ ಕರ್ನಾಟಕ ಶುರು ಮಾಡಿ ನನ್ಗೆ ಆಗೋ ತರಾನೇ ನನ್ಗೆ ಎಷ್ಟು ನನ್ನ ಲಿಮಿಟ್ಸ್ ಅಲ್ಲಿ ಏನ್ ಪಾಸಿಬಲ್ ಇತ್ತು ಆ ಟೈಮಲ್ಲಿ ಅದೇ ರೀತಿ ಟ್ರಾವೆಲಿಂಗ್ ವಿಡಿಯೋಸ್ ಎಲ್ಲ ಶುರು ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಎಲ್ಲ ಫ್ರೆಂಡ್ಸ್ಗಳು ಜೊತೆನೂ ಕೂಡ ಟ್ರಾವೆಲಿಂಗ್ ವಿಡಿಯೋಸ್ ಮಾಡಿದೀನಿ. ಇಲ್ಲಿ ಪರಿಚಯ ಉಡುಪಿಗೆ ಬಂದ್ಮೇಲೆ ಪರಿಚಯ ಆದವರಾಗಿರ್ಬೋದು ಒಂದಿಬ್ರು, ಜೊತೆಗೆ ನನ್ನ ಸ್ಕೂಲ್ ಫ್ರೆಂಡ್ ಒಬ್ಳು, ಜೊತೆಗೆ ಒಂದಿಬ್ರು ಹುಡುಗರು ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ನಾವು ನಿಮ್ಮ ಫ್ಯಾನ್ ಅಂತ ಹೇಳಿ ಬಂದು ಟೆಂಪಲ್ ಗೆ ಕರ್ಕೊಂಡು ಹೋಗಿದ್ದೀನಿ ಅವ್ರುಗಳನ್ನು ಕೂಡ. ಜೊತೆಗೆ ನನ್ನ ಸ್ಕೂಲ್ ಫ್ರೆಂಡ್ ಅವಳ ಜೊತೆ ಕೂಡ ಇನ್ನೊಂದು ಹುಡುಗ ಇದ್ದಾನೆ ಒಂದು ವಿಡಿಯೋನಲ್ಲಿ, ಯಾವ್ದು ಸಮ್ಮರ್ ಪ್ಯಾಲೇಸ್ ಅಂತ ಒಂದು ವಿಡಿಯೋ ಮಾಡಿದೀನಿ, ಟಿಪ್ಪು ಸಮ್ಮರ್ ಪ್ಯಾಲೇಸ್. ಅದ್ರಲ್ಲಿ ಕೂಡ ಅವನು ಸಬ್ಸ್ಕ್ರೈಬರ್ ಅಂತ ಹೇಳ್ಕೊಂಡು ಯಾರೋ ಬಂದಾನ, ಎಲ್ಲಾ ವಿಡಿಯೋ ಕಮೆಂಟ್ ಮಾಡೋದು ಲೈಕ್ ಮಾಡೋದು ಮಾಡ್ತಿದ್ದೆ. ಏನು ನನ್ಗೇನು ಫ್ಯಾನ್ ಅಂತ ಹಂಗ್ ಟ್ರೀಟ್ ಅಲ್ಲ, ಅವ್ರುಗಳು ಹೇಳ್ಕೊಂಡಿದ್ದ ಆ ತರ ಮೋಟಿವೇಶನ್ ವಿಡಿಯೋಸ್ಗಳು ನೋಡ್ತೀವಿ ಹಾಗೆ ಹೀಗೆ ಅಂತ ಅನ್ಕೊಂಡು. ನಾನೇನ್ ಸಬ್ಸ್ಕ್ರೈಬರ್ ಅಂದ್ರೆ ಒಂದು ಫ್ಯಾಮಿಲಿ ತರ ಅನ್ನೋ ಒಂದು ಆತರ ದೃಷ್ಟಿನಲ್ಲಿ ಒಂದು ಟೀಮ್ ಬಿಲ್ಡ್ ಮಾಡೋಣ ಈ ತರ ಮೈಂಡ್ ಸೆಟ್ ಅಲ್ಲಿ ನಾನು ಟ್ರಾವೆಲಿಂಗ್ ವಿಡಿಯೋಸ್ ಎಲ್ಲ ನೋಡಿದ್ರೆ ನಾನು ಮೋಟಿವೇಶನ್ ಕೊಡೋದು ಏನು ತಗೊಳಲ್ಲ, ಸುಮ್ನೆ ಲೈಕ್ ಕಮೆಂಟ್ ಮಾಡುದು ಇವ್ರುಗಳು. ಆಮೇಲೆ ಅಯ್ಯೋ ನಾವ್ ಸುಮ್ನೆ ಅನ್ಕೊಳ್ಳೋದು ನಾವ್ ಬೆಳೆಯಬೇಕು, ಜೊತೆಲೂ ನಮ್ಮನ್ನ ಯಾರು ಏನು ಫಾಲೋವರ್ಸ್ ಇದಾರೆ ಅವ್ರನ್ನು ಬೆಳೆಸ್ಬೇಕು ಆತರ ಫೀಲಿಂಗ್ ಅಲ್ಲಿ ಇರ್ತೀವಿ. ಬಟ್ ನಾವ್ ಅನ್ಕೊಂಡಿದ್ ಯಾವ್ದು ಆಗಲ್ಲ. ವಿನುಗೂ ಹೇಳಿದೀನಿ ಎಷ್ಟು ಸತಿ ಏನಾದ್ರು ಮಾಡೋಣ ಟ್ರಾವೆಲಿಂಗ್ ಹೋಗೋಣ ಅಂತ. ಬಟ್ ವಿನೂನು ಇವಾಗ ಎಲ್ರದ್ದು ಒಂದೊಂದು ಸ್ಟೇಜ್ ಇರುತ್ತೆ ಸ್ನೇಹಿತರೆ, ಅವ್ರವ್ರ ಟೈಮಿಂಗ್ ಅಲ್ಲೇ ಅವೇಕ್ನಿಂಗ್ ಆಗುವಂತದ್ದು ಎಲ್ರು ಕೂಡ ಏನು ಮಾಡಕ್ ಆಗಲ್ಲ. ಸೊ ಹಾಗಾಗಿ ಇವಾಗ ಏನ್ ಮಾಡುದು, ಇವಾಗ ನಾನೇ ಒಬ್ಳೇ ಎಲ್ಲ ಪ್ರತಿಯೊಂದು ನಾನೇ ಮಾಡ್ಕೊಳ್ಬೇಕನ್ನುವಾಗ ಸೊ ಏಳ್ಗೆ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ವಲ್ಪ ಅಲ್ವಾ. ನಾವ್ ಆಕ್ಚುಲಿ ಎಲ್ಲಾ ತರ ಚೆನ್ನಾಗಿ ದುಡ್ಡಿರೋ ಲೈಫ್ ನೋಡಿದೀವಿ, ಸ್ವಲ್ಪ ದುಡ್ಡು ಇಲ್ದೇ ಇರೋ ಲೈಫ್ ನೋಡಿದೀನಿ. ಈ ತರ ಸಾಕಷ್ಟು ಏಳು ಬಿಡ್ಲೆಗಳು, ನನ್ನ ಲೈಫೇ ತುಂಬಾ ಡಿಫ್ರೆಂಟ್ ಇದೆ. ಸೊ ಆ ರೀತಿ ಈ ಒಂದು ದೃಷ್ಟಿಕೋನದಲ್ಲಿ ಒಂದೊಂದ್ಸತಿ ಬೋರ್ ಆಗುತ್ತೆ. ವಿನು ಬಗ್ಗೆನು ಕೂಡ ಏನ್ ಹೇಳೋದ್ ಕೇಳೋದೇ ಇಲ್ಲ, ಇಬ್ರು ಸೇರಿ ಏನಾದ್ರು ಮಾಡೋಣ ಅಂತ ಹೇಳಿದ್ದೆ, ಅದೇನಕ್ಕೂ ಸ್ಪಂದಿಸ್ಲೇ ಇಲ್ಲ ಅಂತ ಅನ್ಸುತ್ತೆ. ಆಮೇಲೆ ಒಳ್ಳೇದು ಅನ್ಸುತ್ತೆ, ಇವಾಗ ಆಗಿದ್ದು ಒಳ್ಳೇದಕ್ಕೆ ಅನ್ಸುತ್ತೆ. ಯಾಕಂದ್ರೆ ನನ್ಗೊಂದ್ ರೀತಿ ನನ್ಗೇನ್ ಬೇಕೋ ಅದು ನಾನ್ ಮಾಡುವಂತಹ ಫ್ರೀಡಮ್, ಅಂದ್ರೆ ಒಳ್ಳೆಯ ರೀತಿಯಲ್ಲಿ ನನ್ಗೆ ಏನ್ ಕಂಟೆಂಟ್ ಬೇಕು ಅದನ್ನ ಮಾಡುವಂತಹ ಫ್ರೀಡಮ್ ನನ್ಗೆ ಸಿಕ್ಕಿದೆ ಇವಾಗ. ಅದಕ್ಕೆ ಖುಷಿ ಇದೆ. ನಾನೇನು ಯಾವ್ದು ತಪ್ಪು ದಾರಿಲಿ ಹೋಗಿದ್ದಲ್ಲ, ಎಲ್ಲ ಸಿಚುವೇಶನ್ಸ್ ಗಳಿಂದ ಪಾಠ ಕಲ್ತು ನಾವು ಈ ರೀತಿ ಇಂಡಿಪೆಂಡೆಂಟ್ ಆಗಿರುವುದು ಹಾಗೆ ಆಗಿರುವಂತದ್ದು. ಸೊ ಹಾಗಾಗಿ ಎಲ್ಲ ಏಳು ಬೀಳುಗಳೇ ಮನುಷ್ಯನ ಗಟ್ಟಿ ಮಾಡಿಸುತ್ತೆ. ಓಕೆನಾ, ಇಷ್ಟನ್ನ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ. ಅಯ್ಯೋ ಇಲ್ಲೇನೆ ಆಗೋಯ್ತಲ್ಲಪ್ಪ 13 ನಿಮಿಷ. ಸೊ ಒಟ್ನಲ್ಲಿ ಬೋರ್ ಆಗ್ತಾ ಇತ್ತು, ಬಟ್ ವಿ ಹ್ಯಾವ್ ಟು ಸಿಟ್ ವಿತ್ ದಟ್ ಬೋರಿಂಗ್ ಫೀಲಿಂಗ್ ಅಂಡ್ ವಿ ಹ್ಯಾವ್ ಟು ಕೀಪ್ ಗೋಯಿಂಗ್ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಸೊ ಇವಾಗ ವಿಡಿಯೋಸ್ ನೋಡ್ಕೊಂಡು ಬನ್ನಿ, ಕೊನೆಯಲ್ಲಿ ಸಿಗ್ತೀನಿ. ಮತ್ತೆ ಬೋರಿಂಗ್ ಅಂತ ಅನ್ಸಿದ್ರೆ ನೋಡ್ಬೇಡಿ, ಏನಾದ್ರು ಯೂಸ್ಫುಲ್ ಅನ್ಸಿದ್ರೆ ನೋಡಿ ಖಂಡಿತ. ಯಾಕಂದ್ರೆ ನಿಮ್ಮ ಮನೇಲೂ ಬಾಳೆಕಾಯಿ ಇದ್ರೆ, ಹಣ್ಣ ಆಗ್ಬಿಟ್ಟಿದ್ರೆ ಏನ್ ಮಾಡ್ಬೋದು ಅನ್ನೋದು ಒಂದು ನಿಮ್ಗೆ ಮೆಸೇಜ್ ಸಿಕ್ಕತ್ತೆ. ಜೊತೆಗೆ ಜೋಳದ ರೊಟ್ಟಿ ಯಾರಿಗೂ ಮಾಡಕ್ ಚೂರು ಗೊತ್ತಿಲ್ಲ ಅನ್ನೋರ್ಗೆ ಯೂಸ್ ಆಗತ್ತೆ. ಓಕೆನಾ, ಜೊತೆಗೆ ನನ್ನ ಮಾತುಗಳು ಯಾರೆಲ್ಲ ಇಷ್ಟಪಡ್ತೀರಿ ಅವ್ರಿಗೆ ಯೂಸ್ ಆಗುತ್ತೆ ವಿಡಿಯೋಗಳು. ಓಕೆನಾ, ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಓಕೆನಾ, ಕಮಾನ್ ಲೆಟ್ಸ್ ಗೋ. ಸ್ನೇಹಿತರೆ, ಗ್ಯಾಸ್ ಬಂದಿದೆ ಅಲ್ವಾ, ಸೊ ತುಂಬಾ ದಿವಸದಿಂದ ಒಂದು ಬದನೆಕಾಯಿ ಇದೆ ದೊಡ್ಡದು, ಅದಕ್ಕೆ ಯೂಸ್ ಮಾಡೋಣ ಅಂತ ಹೇಳಿ ಅರ್ಧ ಬದನೆಕಾಯಿ ಉಪಯೋಗಿಸ್ತಾ ಇದೀನಿ. ಇನ್ನ ಅರ್ಧ ಬದನೆಕಾಯಿ ಹಾಗೆ ಇಟ್ಟಿದ್ದೀನಿ, ಸೊ ಅರ್ಧ ಅಷ್ಟೇ ಉಪಯೋಗಿಸ್ತಾ ಇದೀನಿ. ಜೊತೆಗೆ ಬಾಳೆಕಾಯಿ ಕೂಡ ಇತ್ತು, ಒಂದಿತ್ತು, ಅದು ಹಣ್ಣೆ ಆಗ್ಬಿಟ್ಟಿದೆ ನೋಡಿ. ಈ ತರ ಬಾಳೆಕಾಯಿ ಇರೋದು ಹಣ್ಣಾಗ್ಬಿಟ್ಟಿದೆ. ಸೊ ಇದನ್ನು ಉಪಯೋಗಿಸೋಣ, ಚೆನ್ನಾಗಿದೆ ಬಟ್ ಏನಾಗಿಲ್ಲ. ಫಸ್ಟ್ ಟೈಮ್ ನಾನು ಈ ತರ ಹಣ್ಣಾದ್ಮೇಲೆ ಉಪಯೋಗಿಸ್ತಾ ಇರೋದು. ಸೊ ಇಲ್ಲಿ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ ಹೆಚ್ಚಿಟ್ಕೊಂಡಿದೀನಿ, ಸ್ವಲ್ಪ ಕರ್ಬೇವಿದೆ, ಒಣಮೆಣಸಿನ್ಕಾಯಿ ಕೂಡ ಇಟ್ಕೊಳ್ಬೋದು. ನಾನು ಖಾರ ಹಾಕ್ತೀನಿ, ಅಂದ್ರೆ ಮಸಾಲದು ಖಾರ ಇದೆ ಅಲ್ವಾ ಸಾಂಬಾರ್ಗೆ ಹಾಕುವಂಥದ್ದು, ನನಗೆ ವಿನು ಅವ್ರ ಮನೆದು ಕೊಟ್ಟಿದ್ದಾನೆ, ಅದಿದೆ, ಅದನ್ನೇ ಉಪಯೋಗಿಸ್ತೀನಿ. ನಾನು ಎಲ್ಲ ವಿಡಿಯೋಲು ಹೇಳ್ತಾ ಇರ್ತೇನೆ, ಸುಮಾರು 1-2 ವರ್ಷಕ್ಕಾಗ್ಬೋದು ಅಷ್ಟಿದೆ. ಸೊ ಹಾಗಾಗಿ ಉತ್ತರ ಕರ್ನಾಟಕ ಸ್ಟೈಲ್ದು ಖಾರ ಅದಿದೆ, ನಾನು ಅದನ್ನ ಉಪಯೋಗಿಸ್ತೀನಿ. ಸೊ ಇಲ್ಲಿ ನಾನು ಕಡಲೆ ಬೀಜ ಇದೆಲ್ವಾ ಅದರದ್ದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಷ್ಟು ರೆಡಿ ಮಾಡ್ಕೊಂಡಿದ್ದೀನಿ, ಒಲೆ ಆನ್ ಮಾಡಿ ಇಟ್ಟಿದ್ದೀನಿ ಅಲ್ಲಿ.
ನೋಡಿ ಬಿಸಿ ಆಗ್ತಾ ಇದೆ. ಸೊ ಇವಾಗ ಒಂದು ರೋಟಿ ಇದೆ. ಸೊ ಇದಕ್ಕೆ ಸೈಡ್ಗೆ ಮಾಡ್ಕೊಂಡು ಬೇಡ, ಸ್ವಲ್ಪ ರೈಸ್ ಕೂಡ ಇದೆ. ಇವಾಗ ಇನ್ನೇನು ಮತ್ತೆ ಬೇರೆ ಅಡುಗೆ ಮಾಡೋದು ಅಂತ ಹೇಳಿ ಈ ರೀತಿ ಮಾಡ್ತಾ ಇದೀನಿ. ಸೊ ಫೈನಲಿ ತುಂಬಾ ದಿವಸ ಆದ್ಮೇಲೆ ಒಲೆ ಹಚ್ಚಿದೀನಿ. ಸ್ವಲ್ಪ ಆಯಿಲ್ ಯೂಸ್ ಮಾಡ್ತೀನಿ. ಆದಷ್ಟು ಡಯಾಬಿಟಿಸ್ ಇರೋರೆಲ್ಲ ಝೀರೋ ಆಯಿಲ್ ಸ್ವಲ್ಪ ದಿನ ಮಾಡಿದ್ರೆ ಉತ್ತಮ. ಯಾಕಂದ್ರೆ ತುಂಬಾ ಹೈ HbA1c ಟೆಸ್ಟ್ ಮಾಡಿಸಿದ್ಮೇಲೆ ಜಾಸ್ತಿ ಇದ್ರೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಬೇಕು. ಸೊ ನಾನಿಲ್ಲಿ ಇವಾಗ ಇಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು ಸ್ವಲ್ಪ ನಾನು ಎಲ್ಲೋ ಮಸ್ಟರ್ಡ್ ಸೀಡ್ಸ್ ಹಾಕ್ತಾ ಇದ್ದೀನಿ. ಸಿಡಿದ್ಮೇಲೆ ಈರುಳ್ಳಿ ಕರಿಬೇವೆಲ್ಲ ಹಾಕ್ತೀನಿ. ಸಿಡಿತಾ ಇದೆ, ಕರಿಬೇವು ಮತ್ತು ಈರುಳ್ಳಿ ಹಾಕ್ತೀನಿ. ಜೀರಿಗೆ ಕೂಡ ಹಾಕೊಳ್ಬೋದು, ನನಗೆ ಇವಾಗ ಸಿಗೋ ಥರ ಇಲ್ಲ. ಸೊ ಒಂದು ಪ್ಯಾಕೆಟ್ ಇತ್ತು, ಅದೆಲ್ಲೋ ಸೇರ್ಕೊಂಡಿದೆ, ನೋಡಬೇಕು. ಮತ್ತೆ ಓಪನ್ ಮಾಡಿಲ್ಲ, ಕಷ್ಟ ಆಗುತ್ತೆ ಅಂತ ಹಾಗೆ ಮಾಡ್ತಾ ಇದೀನಿ. ಸೊ ಇವಾಗ ಟೊಮೆಟೊ ಹಾಕ್ತೀನಿ. ಅರಿಶಿನ ಹಾಕ್ತೀನಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ತಿರ್ಗಿಸೋದು. ಸೊ ಸುಮಾರು ದಿವಸ ಆದಮೇಲೆ ಅಡುಗೆ ಮಾಡೋಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಸಿಂಪಲಾಗಿ ಮಾಡ್ಕೊಳ್ತಾ ಇದೀನಿ. ಇವಾಗ ನೈಟ್ ಟೈಮ್ ಜಾಸ್ತಿ ಏನು ತಿನ್ನೋದು ಬೇಡ ಅನ್ನಿಸ್ತಾ ಇತ್ತು. ವೀಟ್ ಬ್ರೆಡ್ ಮತ್ತು ಬಾಳೆಹಣ್ಣು, ಅದರ ಜೊತೆಗೆ ಇದೊಂದು ತಂದೂರಿ ರೋಟಿ ಇದೆ. ಅದಕ್ಕೆ ಬದನೆಕಾಯಿ ಗ್ರೇವಿ ಮಾಡ್ಕೊಳ್ತೀನಿ. ಜೊತೆಗೆ ಒಂದು ಸ್ವಲ್ಪ ಅನ್ನ ಸಾರಿದೆ, ಸಾಕಾಗುತ್ತೆ ನೈಟ್ಗೆ. ಇನ್ನು ನಾಳೆ ಏನಾದ್ರು ಒಳ್ಳೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇಷ್ಟು ಮಾಡ್ತಾ ಇದ್ದೀನಿ ಇವಾಗ. ಸೊ ಇಲ್ಲಿ ನೋಡಿ ಸಾರಿದೆ ಮಧ್ಯಾಹ್ನದ್ದು. ಸೊ ಹಾಗಾಗಿ ಬೇಗ ಏನು ತೊಗೊಳೋದು ನೋಡಿ, ಅನ್ನನೂ ಇಷ್ಟಿದೆ. ಸಿಂಪಲ್ ಆಗಿ ಸಾಕಲ್ವಾ ಅಂತ ಹೇಳಿ ಜಾಸ್ತಿನೂ ಹೆವಿ ತಿನ್ಬಾರ್ದು ನೈಟ್ ಟೈಮ್, ಅದಕ್ಕೆ. ಸೊ ಇವಾಗ ಇದಕ್ಕೆ ಬದನೆಕಾಯಿ ಹಾಕ್ತೀನಿ. ಅರ್ಧ ಸಾಕು ನಂಗೆ, ಒನ್ ಟೈಮ್ಗೆ ಆಗೋಷ್ಟು ಮಾಡ್ಕೊಳ್ತಾ ಇದೀನಿ. ಏನಿಲ್ಲ, ಸಿಪ್ಪೆ ಅಷ್ಟೇನೆ. ಇದು ಬೇಯಲಿ. ಸ್ವಲ್ಪ ಬೆಂದ ಮೇಲೆ ನಾವು ಬಾಳೆಹಣ್ಣು ಹಾಕೋಣ. ಇನ್ನೇನು ಮಾಡೋದು, ಅದು ಕಾಯಿ ಎಲ್ಲ ಹಣ್ಣಾಗ್ಬಿಟ್ಟಿದೆ, ಹಾಗೆ ತಿನ್ನಕ್ಕೂ ಆಗಲ್ಲ. ಅದಕ್ಕೆ ಇದಕ್ಕೆ ಹಾಕ್ಬಿಡ್ತೀನಿ. ಸ್ವಲ್ಪ ಮುಚ್ಚಿಡೋಣ. ನೋಡಿ ಇನ್ನ ಅರ್ಧ ಬದನೆಕಾಯಿ ಇತ್ತಲ್ಲ, ಈ ರೀತಿ ನೀರು ಹಾಕಿಟ್ಟಿದ್ದೀನಿ. ನಾಳೆ ಏನಾದ್ರು ಮಾಡ್ಕೊಳ್ತೀನಿ ಇದ್ರಲ್ಲಿ. ಬದನೆಕಾಯಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ಬೇಕು. ಬದನೆಕಾಯಿ ಸಾಫ್ಟ್ ಆದ್ಮೇಲೆ ನೀವು ಈ ರೀತಿ ಬಾಳೆಕಾಯಿ ಹಣ್ಣಾಗಿರೋದು ನಾವು ಅನ್ಕೊಂಡಿದ್ವಿ ಅಲ್ವಾ, ಅದನ್ನ ಹಾಕೊಳ್ಬೇಕಾಗತ್ತೆ. ನೀವು ಬಾಳೆಕಾಯಿ ಹಾಕೊಂಡ್ರು ಕೂಡ ಚೆನ್ನಾಗಿರತ್ತೆ, ಏನು ಹಣ್ಣಾಗ್ಬೇಕು ಅಂತಾನೆ ಏನು ಇಲ್ಲ. ಬಟ್ ಒಂಥರ ತುಂಬಾ ಟೇಸ್ಟಿಯಾಗೂ ಆಗಿತ್ತು. ಅಕಸ್ಮಾತ್ ಏನಾದ್ರು ಬಾಳೆಕಾಯಿ ಇರೋದು ಹಣ್ಣಾಗ್ಬಿಟ್ಟಾಗ ಈ ರೀತಿ ಡೆಫಿನೆಟ್ಲಿ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ಎಷ್ಟು ಸಾಫ್ಟ್ ಆಗ್ಬಿಟ್ಟಿದೆ ಅಂದ್ರೆ ಬೇಗ ಕಟ್ ಆಗ್ತಾ ಇತ್ತು ಬಾಳೆಕಾಯಿ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಮುಚ್ಚಿಟ್ಬಿಡ್ಬೇಕು ಒಂದ್ ಸ್ವಲ್ಪ ಹೊತ್ತು. ಸೊ ಚೆನ್ನಾಗಿ ಬೆಂದಿರುತ್ತೆ. ಈಗ ಸ್ವಲ್ಪ ತಳ ಇದ್ದಂಗೆ ಆಗ್ತಾ ಇದೆ, ಸದ್ಯ ಫುಲ್ ಬೆದ್ದಿಲ್ಲ, ಕರೆಕ್ಟಾಗಿ ಬಂದೆ. ಎಡಿಟ್ ಮಾಡ್ತಾ ಇದ್ದೆ. ಸ್ವಲ್ಪ ಇವಾಗ ಇದಕ್ಕೆ ಮಸಾಲ ಎಲ್ಲ ಹಾಕೋಣ. ಗರಂ ಮಸಾಲ ಹಾಕ್ತಾ ಇದೀನಿ. ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ ನಾನು, ತುಂಬ ಖಾರನೂ ಒಳ್ಳೇದಲ್ಲ. ಇದು ನೋಡಿ ಇನ್ನು ಮನೆ ಖಾರ ಹಾಕ್ತಾ ಇದೀನಿ. ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಇಷ್ಟು ಇನ್ನು ಮನೆ ಖಾರ. ಇವಾಗ ಇದಕ್ಕೆ ಕಡಲೆ ಬೀಜ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಶೇಂಗಾ ಪುಡಿ, ಅದನ್ನು ಹಾಕ್ತೀನಿ. ಇದನ್ನ ಫುಲ್ಲು ಬಳ್ದು ಹಾಕ್ತೀನಿ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಶೇಂಗಾ ಬೀಜದ್ದು ಪುಡಿ ಮಾಡ್ಕೊಂಡಿದ್ನಲ್ಲ, ಅದೇ ಜಾರ್ಗೆ ನೀರು ಹಾಕಿ ಇವಾಗ ಮಿಕ್ಸ್ ಮಾಡೋಣ. ಹೇಗಾಗುತ್ತೆ ಗೊತ್ತಿಲ್ಲ, ಬಾಳೆಹಣ್ಣು ಆಗ್ಬಿಟ್ಟಿರೋದ್ರಿಂದ. ಬಟ್ ಐ ಹೋಪ್ ನಾಟ್ ಬ್ಯಾಡ್. ಸೊ ಸ್ವಲ್ಪ ಇನ್ನೊಂಚೂರು ನೀರು ಹಾಕೋಣ. ಸ್ವಲ್ಪ ಇದು ಹೊಂದ್ಕೊಳ್ಳಿ, ತುಂಬ ನೀರು ಹಾಕಿದ್ರು ಚೆನ್ನಾಗಿರಲ್ಲ. ರೋಟಿಗೆಲ್ಲ ಸಾಕಿಷ್ಟು ನೀರು ಕನ್ಸಿಸ್ಟೆನ್ಸಿ. ಮುಚ್ಚಿಡ್ತೀನಿ. ಸೊ
ಸೊ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ, ನಾಟ್ ಬ್ಯಾಡ್. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಟೇಸ್ಟ್ ಮಾಡಿದ್ಮೇಲೆ ಫುಲ್ ಗೊತ್ತಾಗುತ್ತೆ. ನೋಡೋಕ್ಕೇನೋ ಚೆನ್ನಾಗಿದೆ, ಟೇಸ್ಟ್ ಮಾಡಿ ನೋಡೋಣ ಇವಾಗ. ಸ್ವಲ್ಪ ಹೊತ್ತು ಸ್ವಲ್ಪ ಹೊಂದ್ಕೊಳ್ಳಿ, ಇನ್ನೂ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಸಾಕು ನೀರಿಂದ ಆಫ್ ಮಾಡಿಬಿಡ್ತೀನಿ. ತುಂಬ ಕುದಿಯೋವರೆಗೂ ಬಿಡಲ್ಲ ಈ ಸತಿ. ಐ ಥಿಂಕ್ ಇದು ಸಾಕು. ಅಂದರೆ ಇದು ಕೂಡ ಆಫ್ ಮಾಡ್ತೀನಿ. ಕರೆಕ್ಟ್ ಟೈಮ್ಗೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಯಾವಾಗಲೂ ಹಾಗೆ ಮಾಡೋದು. ನೀರು ಸ್ವಲ್ಪ ಜಾಸ್ತಿ ಬಿಸಿ ಮಾಡ್ತಾ ಇದ್ದೆ, ಬೇಡ ಅನ್ಸುತ್ತೆ, ಮತ್ತೆ ನೀರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಹೋಗ್ಬಿಡುತ್ತೆ, ಮಿನರಲ್ಸ್ ಎಲ್ಲ. ಫೈನಲಿ ನಾನಿಲ್ಲಿ ತಂದೂರಿ ರೋಟಿಗೆ ಒಂದು ಸೈಡ್ ಡಿಶ್ ಮಾಡ್ಕೊಂಡಿದ್ದೀನಿ. ಸೊ ತಿಂದು ನೋಡಿ ರುಚಿ ಹೇಳ್ತೀನಿ. ತಟ್ಟೆಗೆ ಹಾಕೊಂಡ್ಮೇಲೆ ರುಚಿ ನೋಡೋದು, ಇವಾಗ ಏನು ನೋಡಲ್ಲ. ಸಾಕೀಗ ರೋಟಿ ಮತ್ತೆ ಇಲ್ಲಿ ನಾನು ಮಾಡ್ಕೊಂಡಿರೋ ಪಲ್ಯ ರೆಡಿ ಇದೆ. ಇದನ್ನೇನು ಬಿಸಿ ಮಾಡಕ್ ಹೋಗ್ಲಿಲ್ಲ ನಾನು. ಸುಮ್ಮನೆ ಯಾರಿದೊಂದಕ್ಕೆ ಕಬ್ಬಣದ ಕಾವಲಿ ಅಷ್ಟೊತ್ತು ಕಾಯಿಸೋದು ಅಂತೇಳಿ ಒನ್ ಟೈಮ್ ಹಂಗೆ ತಿನ್ನೋಣ, ಇದು ಬಿಸಿ ಇದೆಯಲ್ಲ ಅಂತ ಹೇಳಿ ನಾನು ಇದು ಏನು ಮಾಡ್ಕೊಳ್ಳಿಲ್ಲ ಬಿಸಿ. ಸೊ ತಿಂದು ನೋಡ್ತೀನಿ ಇವಾಗ. ಸೊ ಇದ್ರ ಜೊತೆಗೆ ಇಲ್ಲಿ ನಾರ್ಮಲ್ ಬಾಳೆಹಣ್ಣು ಇತ್ತಲ್ಲ, ಅದನ್ನ ಒಂದಿತ್ತು ಬಾಳೆಹಣ್ಣು, ಅದನ್ನ ವೀಟ್ ಬ್ರೆಡ್ಗೆ ಈ ಥರ ಹಾಕೊಂಡಿದ್ದೀನಿ. ಇಲ್ಲಿ ಅನ್ನ ಸಾರು ಒಂದು ಸ್ವಲ್ಪ ಇದೆ. ಸೊ ಇದಿಷ್ಟು ತಿಂದು ಮುಗಿಸ್ಕೊಳ್ತೀನಿ ಇವಾಗ. ನಾನಿಲ್ಲಿ ಬದನೆಕಾಯಿ ಪಲ್ಯ ಚೆನ್ನಾಗಿ ಆಗುತ್ತೋ ಇಲ್ವೋ ಈ ಒಂದು ಬಾಳೆಕಾಯಿ ಹಾಕಿರೋದ್ರಿಂದ, ಹಣ್ಣಾಗಿರೋ ಬಾಳೆಕಾಯಿ ಅಂತ ಅನ್ಕೊಂಡಿದ್ದೆ, ಬಟ್ ತುಂಬಾನೇ ಚೆನ್ನಾಗಾಗಿತ್ತು. ಇವತ್ತು ಬೆಳಗ್ಗೆ ಜೋಳದ ರೊಟ್ಟಿ ಕೂಡ ಅದ್ರ ಜೊತೆನೆ ತಿಂದೆ, ತುಂಬಾನೇ ಚೆನ್ನಾಗಾಗಿತ್ತು. ಸ್ನೇಹಿತರೆ ಡೆಫಿನೆಟ್ಲಿ ಟ್ರೈ ಮಾಡಿ, ತಪ್ಪದೆ ಟ್ರೈ ಮಾಡಿ, ಓಕೆನಾ? ಅಮ್ಮ ನಾನು ತಂದಿರೋದು ತರಕಾರಿ ಇದು ಸೌತೆಕಾಯಿ ಚೆನ್ನಾಗಿದೆ, ಇದರಲ್ಲಿ ಟೊಮೆಟೊ ಹಣ್ಣು, ಬೆಂಡೆಕಾಯಿ, ಹುರುಳಿಕಾಯಿ ಇದೆ, ಮತ್ತು ಇದು ನಾಟಿದಂತೆ ಪಪ್ಪಾಯ. ನೋಡಿ ಇಷ್ಟೊಂದು ಮಾವಿನಕಾಯಿ ತಗೊಂಬಂದಿದ್ದೀನಿ. ಯಾರು ಹೇಳೋರು ಕೇಳೋರೇ ಇರಲಿಲ್ಲ. ಎಷ್ಟು ದೊಡ್ಡ ಟೊಮೆಟೊ ಇದು ತೋಟ. ಅಲ್ಲೆಲ್ಲ ಫುಲ್ಲು ನೋಡು ಇಷ್ಟಿಷ್ಟಪ್ಪದ್ದು. ನೀನು ಹಣ್ಣಾಗುತ್ತೋ ಉಪ್ಪಿನಕಾಯಿ ಹಾಕ್ಬೋದು, ಏನು ಮಾಡ್ಬೋದೋ ಗೊತ್ತಿಲ್ಲ. ಈ ಥರ ಇದೆ, ಇಷ್ಟೊಂದಿದೆ. ಏನು ಮಾಡೋದು ಅಂತ ನೋಡ್ತೀನಿ. ಅಲ್ಗೂ ನನ್ನ ಜೊತೆ ಬಂದಿದ್ದವ್ರಿಗೆಲ್ಲ ಕೊಟ್ಟೆ. ಎಷ್ಟಿದೆ ಆಯ್ತು. ಸೊ ಅಮ್ಮನಿಗೆ ವರ್ಕೌಟ್ ಮಾಡಿಸಿ ಆಯ್ತು. ಇವತ್ತು ಯಾವಾಗಲೂ ಹಾಗೆ ಜಾಸ್ತಿ ವರ್ಕೌಟ್ ಮಾಡ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ನಿನ್ನೆ ಎಲ್ಲ ಸ್ವಲ್ಪ ವೇರಿಯೇಷನ್ಸ್ ಆಗಿದೆ. ಅಮ್ಮ ಹೊರಗಡೆ ಹೋಗಿ ಬಂದಿದ್ದು ಮತ್ತೆ ತಿನ್ನೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ, ಜಾಸ್ತಿ ಏನಿಲ್ಲ. ನಿನ್ನೆ ನೈಟ್ ಸ್ವಲ್ಪ ಇಡ್ಲಿ ತಗೊಂಡಿದ್ದಾರೆ, ಚಟ್ನಿ ಸಾಂಬಾರು, ವೆಜಿಟೇಬಲ್ಸ್ ಏನೋ ನೈಟ್ ತಗೊಂಡಿಲ್ಲ. ಸೊ ಹೀಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿದೆ. ಸೊ ಬಟ್ ಒಳ್ಳೆ ಫುಡ್ ತಗೊಂಡಿದ್ದಾರೆ, ಏನು ಅಂತ ಅನ್ಹೆಲ್ದಿ ಫುಡ್ ಏನು ತಗೊಂಡಿಲ್ಲ. ಬಟ್ ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಇತ್ತು ಇವತ್ತು ಅಮ್ಮನಿಗೆ, ಎನರ್ಜಿ ಲೆವೆಲ್. ಸೊ ಹಾಗಾಗಿ ಸ್ವಲ್ಪ ವರ್ಕೌಟ್, ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಎಲ್ಲ ಮಾಡಿಸಿ ಇವಾಗ ಮುಗಿಸ್ದೆ. ಸೊ ಅದು ಸುಮ್ಮನೆ ಏನು ತುಂಬಾ ಈಸಿಯಾಗಿ ಮಾಡುವಂತ ಎಕ್ಸಸೈಸ್, ಹೆವಿ ವರ್ಕೌಟ್ ಏನು ಇರೋದಿಲ್ಲ. ಸೊ ಅಂಥದ್ದೆಲ್ಲ ವರ್ಕೌಟ್ ಮಾಡಿಸಿ, ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಸಿ ಮಾತಾಡಿಸಿ ಇವಾಗ ಕಾಲ್ ಎಂಡ್ ಮಾಡಿದೆ. ಸೊ ಮೆಂತ್ಯ ನೀರು ತೊಗೊಂಡಿದ್ದಾರೆ, ಜೊತೆಗೆ ಆಲ್ಮಂಡ್ ತೊಗೊಂಡಿದ್ದಾರೆ. ಸೊ ನಾನು ಕೂಡ ಸೇಮ್ ಮೆಂತ್ಯ ನೀರು ಮತ್ತೆ ಆಲ್ಮಂಡ್ ನೆನೆಸಿಟ್ಟಿದ್ದೀನಿ. ಇವಾಗ ತೊಗೊಳ್ಬೇಕು, ಇನ್ನೂ ತೊಗೊಂಡಿಲ್ಲ. ಹಸು ಶುರುವಾಗಿದೆ, ಇವತ್ತು ಬೇಗ ಹಸು ಆಗ್ತಾ ಇದೆ ನನಗೆ. ನಿನ್ನೆ ಮಾಡಿದ್ದು ಗ್ರೇವಿ ಬದನೆಕಾಯಿದು ಸ್ವಲ್ಪ ಇತ್ತಲ್ವಾ ಸೈಡ್ ಡಿಶ್, ಸೊ ಅದಿದೆ. ಜೋಳದ ರೊಟ್ಟಿ ಮಾಡ್ಕೊಂಬೇಡ ಅಂತ ಅನ್ಕೊಳ್ತಾ ಇದೀನಿ, ನೋಡೋಣ ಏನಾಗುತ್ತೆ ಇವಾಗ ಅಂತ. ಇವತ್ತು ನಾನು ಮೆಂತ್ಯ ನೀರು ನೆನೆಸಿರೋದು ತೊಗೊಳ್ತೀನಿ ಬೆಳಗ್ಗೆ. ಆ್ಯಕ್ಚುಲಿ ವರ್ಕೌಟ್ ಮುಂಚೆನೇ ತೊಗೊಳ್ಬೇಕಾಗಿತ್ತು. ಸೊ ನಾನು ಸ್ವಲ್ಪ ಲೇಟ್ ಎದ್ದಿದ್ದೆ, ವರ್ಕೌಟ್ ಟೈಮೂ ಬಂದುಬಿಡ್ತು, ಮತ್ತೆ ಬೇಡ ಅಂತೇಳಿ ಇವಾಗ ತೊಗೊಳ್ಳಿಲ್ಲ. ಅಂದರೆ ಅಮ್ಮಂಗೂ ಮಾಡಿಸ್ಬೇಕಿತ್ತಲ್ಲ, ಹಾಗಾಗಿ. ಅಂದರೆ ತೊಗೊಳ್ಬೋದಿತ್ತು ಮಧ್ಯದಲ್ಲಿ, ಯಾಕೋ ಇವತ್ತು ಸ್ವಲ್ಪ ನಾನು ಅಮ್ಮ ಮಾತಾಡೋದೇ ಜಾಸ್ತಿ ಇತ್ತು ಕಾಲ್ನಲ್ಲಿ ವರ್ಕೌಟ್ಗಿಂತ. ಅಲ್ಲಿಗೂ ಸ್ವಲ್ಪ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಎಲ್ಲ ಮಾಡಿದ್ವಿ. ಸೊ ಇಲ್ಲಿ 2 ಒಣ ಖರ್ಜೂರ ನೆನೆಸೀನಿ, ಒಂದು 5 ಬಾದಾಮಿ ನೆನೆಸೀನಿ. ಸೊ ಇಷ್ಟು ಇವಾಗ ತೊಗೊಳ್ತೀನಿ. ಜೊತೆಗೆ ಏನು ಈ ಮೆಂತ್ಯ ಕೂಡ ತಿಂತೇನೆ, ಓಕೆನಾ? ಅದಾದ್ಮೇಲೆ ಇದರಲ್ಲಿ 1 ಖರ್ಜೂರ ತೊಗೊಳ್ತೀನಿ ಅನಿಸುತ್ತೆ, ಇನ್ನೊಂದು 11 ಗಂಟೆಗೆ ತೊಗೊಳ್ತೀನಿ, ಜಾಸ್ತಿನೂ ತೊಗೊಳ್ಬಾರ್ದು. ಸೊ ನಾವೇನಾದ್ರು ಸ್ವಲ್ಪ ಬೊಜ್ಜು ಕಮ್ಮಿ ಮಾಡಬೇಕು ಅಂತಂದಾಗ, ಫ್ಯಾಟ್ ಕಮ್ಮಿ ಮಾಡಬೇಕನ್ನುವಾಗ ಹೆಚ್ಚಿಗೆನೂ ತೊಗೊಳ್ಬಾರ್ದು, ಲಿಮಿಟೆಡಲ್ಲಿ ತೊಗೊಳ್ಬೇಕಾಗುತ್ತೆ ಫ್ಯಾಟ್ಸನ್ನು. ಯಾಕಂದರೆ ಇದರಲ್ಲೂ ಫ್ಯಾಟ್ ಇರುತ್ತೆ, ಕ್ಯಾಲೋರೀಸ್ ಮತ್ತು ಜಾಸ್ತಿ ಆಗುತ್ತೆಲ್ಲ ನೋಡ್ಕೊಳ್ಬೇಕಲ್ವಾ, ಹಾಗಾಗಿ. ಮನೇಲಿ ಬೀಜ ಕೂಡ ತಿನ್ನಬೇಕು. ಸ್ನೇಹಿತರೆ, ಇಲ್ಲಿ ನೈಟ್ ಮಾಡಿದ್ದು ಪಲ್ಯ ಇತ್ತಲ್ಲ, ಇದಕ್ಕೇನೆ ಜೋಳದ ರೊಟ್ಟಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಇವಾಗ ಹಿಟ್ಟು ರೆಡಿ ಮಾಡಿದ್ದೀನಿ.
ಸೊ ಇಲ್ಲಿ ಜೋಳದ ಹಿಟ್ಟು ರೆಡಿ ಆಗಿದೆ. ಇದನ್ನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಿದ್ಬೇಕು. ಮಿದ್ಬಿಟ್ಟು ಆಮೇಲೆ ಇದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ರೊಟ್ಟಿ ಮಾಡ್ಬಿಡ್ತೀನಿ. ಗ್ಯಾಸ್ ಕೂಡ ಉಳಿಯುತ್ತಲ್ವಾ, ಹಾಗಾಗಿ ಮತ್ತೇನ್ ಹಿಟ್ಟು ಉಳಿಸೋದಿಲ್ಲ. ಚೆನ್ನಾಗಿ ಮಿದ್ಬೇಕು. ನೋಡಿ ಇಲ್ಲಿ ಈ ರೀತಿ ಒಂದ್ ಪಾತ್ರೆಯಲ್ಲಿ ನೀರ್ ಹಾಕಿ ಒಂದ್ ಲೋಟ ಅಂದ್ರೆ ಒಂದ್ ಸಣ್ಣ ಲೋಟದಲ್ಲಿ ನೀರ್ ಹಾಕಿ ಅಷ್ಟೇ ಪ್ರಮಾಣದ ಒಂದ್ ಹಿಟ್ಟು ಅಷ್ಟು ಹಾಕಿದಕ್ಕೆ ನೋಡಿ ಇಷ್ಟ ಆಗಿದೆ. ಒಂದ್ ಸಣ್ಣ ಕಪ್ ಆಯ್ತಾ, ಕಪ್ ಅಂತ ಅನ್ಕೊಳ್ಬಹುದು. ಯಾವ ಅಳತೆ ಅಂತ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಸೊ ಚೆನ್ನಾಗಾಗತ್ತೆ, ಮಾಡ್ಕೊಳ್ಬಹುದು ಯಾರು ಬೇಕಾದ್ರೂ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದ್ರೆ ವೆಲ್ ಅಂಡ್ ಗುಡ್. ನಿಮ್ಗೆ ಜೋಳದ ರೊಟ್ಟಿ ಹೆಂಗ್ ಮಾಡೋದು ಗೊತ್ತಿಲ್ಲ ಅಂದ್ರೆ ತುಂಬಾ ಈಸಿ. ಏನಿಲ್ಲ, ಒಂದ್ ಪಾತ್ರೆ ಇಟ್ಬಿಟ್ಟು ಒಲೆ ಮೇಲೆ ಒಂದ್ ಸ್ವಲ್ಪ ನೀರು, ಒಂದ್ ಕಪ್ ಹಾಕಿ ನೀರ್ ಬಿಸಿ ಆಗ್ತಿದ್ದಂಗೆನೆ, ಸ್ವಲ್ಪ ಬಬಲ್ಸ್ ಬರ್ತಿದ್ದಾಗೆನೆ, ಬಬಲ್ಸ್ ಬರೋಕ್ಕೂ ಮುಂಚೆ ಒಂಚೂರು ಹಿಟ್ಟು ಹಾಕ್ಬೇಕು. ಹಸಿ ಹಿಟ್ಟು ಹಾಕ್ಬಿಟ್ಟು ಸುತ್ತಲೂ ಸ್ಪ್ರೆಡ್ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ಕುದಿ ಬರ್ತಿದೆ ಅನ್ನುವಾಗ ನಾವೆಷ್ಟು ನೀರು ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಹಿಟ್ಟು, ಜೋಳದ ಹಿಟ್ಟು ಹಾಕಿ ಒಂದು 3 ಮಿನಿಟ್ಸು ಬೇಡ, 2 ಮಿನಿಟ್ಸ್ ಅಷ್ಟೇ. ಆಮೇಲೆ ಚೆನ್ನಾಗಿ ಇದು ಮೊಗಚಿಕಾಯಲ್ಲೋ ಅಥವಾ ಯಾವ್ದಿದೆಯೋ ಸ್ಪ್ಯಾಚುಲನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ದಂಗೆ ಈ ರೀತಿ ಚೆನ್ನಾಗಿ ಮಿದ್ಕೊಳ್ಬೇಕು. ಅಷ್ಟೇ, ರೆಡಿ ಆಗ್ಬಿಡುತ್ತೆ. ಇದನ್ನು ಚೆನ್ನಾಗಿ ಮಿದಿಸ್ತೀನಿ. ಇನ್ನೊಂದ್ ಸ್ವಲ್ಪ ಮಿದ್ದಿ ರೊಟ್ಟಿ ಮಾಡ್ತೀನಿ. ಇವಾಗ ಮಾಮೂಲಿ ಚಪಾತಿ ಲಟ್ಸಲ್ವಾ, ಅದೇ ತರ ಸ್ವಲ್ಪ ಹುಷಾರಾಗಿ ನಾವು ಲಟ್ಸ್ಬೇಕು, ಮುರಿದೇ ಇರೋ ತರ ನೋಡ್ಕೊಂಡು. ಸೊ ಇಲ್ಲಿ 3 ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ, ಅಂದ್ರೆ 3 ರೊಟ್ಟಿ ಆಗೋದಕ್ಕೆ. ಇಷ್ಟು ಈ ರೀತಿ ಇದನ್ನೇ ಚಿಕ್ಕ ಚಿಕ್ಕದ್ ಮಾಡಿ 4 ಮಾಡ್ಕೊಳ್ಬೋದಿತ್ತು. ಸೊ ಆದ್ರೆ ನಾನಿಲ್ಲಿ ದೊಡ್ಡದೇ ಇರ್ಲಿ, ಸ್ವಲ್ಪ ಗ್ಯಾಸ್ ಉಳಿಯುತ್ತೆ ಅಂತ ಹೇಳಿ ಈ ರೀತಿ ದೊಡ್ಡದಾಗಿ ಮಾಡೋಣ ಅಂತ ಹೇಳಿ 3 ಬಾಲ್ಸ್ ರೆಡಿ ಮಾಡಿದ್ದೀನಿ. ಸೊ ಇವಾಗ ಇದನ್ನ ಲಟ್ಸುವ ಸಮಯ. ಲಟ್ಟಿಸ್ತೀನಿ, ವಿಡಿಯೋ ಮಾಡೋಕ್ಕಾಗಲ್ಲ, ಲಟ್ಸ್ಬಿಟ್ಟು ಸಿಗ್ತೀನಿ. 3 ಲಟ್ಸಿ ಆಗಿದೆ ಇವಾಗ. ಸೊ ತುಂಬಾ ದಪ್ಪನೂ ಇಲ್ಲ, ತುಂಬಾ ತೆಳುನೂ ಇಲ್ಲ, ಆ ರೀತಿ ಲಟ್ಸಿದ್ದೀನಿ. ಇನ್ನೂ ತೆಳು ಮಾಡಕ್ ಹೋದ್ರೆ ಸುಮ್ಮನೆ ಮುರಿದೋಗುತ್ತೆ, ಅದಕ್ಕೆ ಈ ರೀತಿ ಮಾಡಿದ್ದೀನಿ. ಸೊ ಈಗ ಬೇಯಿಸುವ ಸಮಯ. ಬೇಯಿಸಿ ಮತ್ತೆ ತೋರಿಸ್ತೀನಿ. ಸೊ ನೀವು ಏನಾದ್ರೂ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದ್ರೆ ಆದಷ್ಟು ರೈಸ್ ಕಮ್ಮಿ ಮಾಡಿ. ಈ ರೀತಿ ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಇಂಥವೆಲ್ಲ ಸ್ವಲ್ಪ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ರೆ ನಿಮಗೂ ಕೂಡ ಏನು ಬಾಡಿ ಲೈಟ್ ಅನ್ಸುತ್ತೆ. ಆಯಿಲ್ ವಿತೌಟ್ ಆಯಿಲ್ ಮಾಡ್ಬೋದು, ಬಟ್ ಸ್ವಲ್ಪ ಆಯಿಲ್, ನಾನು ಮಸ್ಟರ್ಡ್ ಆಯಿಲ್ ಬಳಸ್ತಾ ಇದ್ದೀನಿ ಇಲ್ಲಿ, ಅದಕ್ಕೆ ಎಲ್ಲೋ ಇದೆ ಇದು. ಸೊ ಖಡಕ್ ಜೋಳದ ರೊಟ್ಟಿ ಆದ್ರೆ ಆಯಿಲ್ ಎಲ್ಲ ಏನೂ ಹಾಕಲ್ಲ ಅಲ್ವಾ. ಸೊ ನಾನು ಸ್ವಲ್ಪ ಬಳಸ್ತಾ ಇದ್ದೀನಿ. ಏನಷ್ಟು ಕಲರ್ ಬರೋದಿಲ್ಲ, ವೈಟ್ ಇರುತ್ತೆ. ಸೊ 4 ಮಾಡ್ತೀನಿ ಇವಾಗ. ಈಗ ಮಿಕ್ಕಿರೋದು 2 ಮಾಡಬೇಕು. ನೋಡಿ ಸ್ವಲ್ಪ ಕೆಂಪಗಾಯ್ತು, ಸಾಕು, ಜಾಸ್ತಿ ಕೆಂಪಾಗೋದು ಬೇಡ, ತೆಗೆದ್ಬಿಡೋಣ. ಇದು ಸ್ವಲ್ಪ ಉಬ್ತಾ ಇದೆ ನೋಡಿ, ಸೆಕೆಂಡ್ ಬನ್ನು ಚೆನ್ನಾಗಿ ಉಬ್ತಾ ಇದೆ. ಸ್ವಲ್ಪ ನೀರು ಈ ತರ ಇಟ್ಕೊಂಡಿದ್ರೆ ಬಟ್ಟೆಲಿ ಸ್ವಲ್ಪ ಹೀಗೆ ಮಾಡ್ಬೋದು. ಅದಕ್ಕೆ ಎಣ್ಣೆ ಹಾಕ್ತಾ ಇಲ್ಲ. ಬೇಕಾದ್ರೆ ಎಣ್ಣೆ ಹಾಕೋಬಹುದು. ಒಂದಕ್ಕಷ್ಟೇ ಎಣ್ಣೆ ಹಾಕಿದೆ, ಬಟ್ ಬೇಡ ಅನ್ನಿಸ್ತಾ ಇದೆ. ನೋಡಿ ಚೆನ್ನಾಗೈತಿ. ಸ್ವಲ್ಪ ಬೆಳ್ಳಗ ಇರುವಾಗಲೇ ತೆಕ್ಕೊಳ್ಬೋದು ನೀವು. ನಾನಿಲ್ಲಿ ಸ್ವಲ್ಪ ದಪ್ಪ ಮಾಡಿದ್ದೀನಲ್ಲ, ಹಾಗಾಗಿ. ಸೊ ಒಂದಾಗಿದೆ, 2ನೇದು ಆಯ್ತು. ಈಗ ಇನ್ನೊಂದು ಇದೆ, ಹಾಕ್ಬಿಡೋಣ. ಸೊ ಮುರಿಲಿಲ್ಲ ಅಷ್ಟು, ಅಂದ್ರೆ ಮುರಿದ್ರು ಸ್ವಲ್ಪ ಅಟ್ಯಾಚ್ ಮಾಡ್ಕೊಂಡ್ ಬಿಡ್ಬೇಕಲ್ಲೇ. ಸ್ವಲ್ಪ ಉಬ್ಬುತ್ತೆ ಇವಾಗ, ಸ್ವಲ್ಪ ಬಿಡ್ಬೇಕು, ಉಬ್ಬುತ್ತೆ. ಇವಾಗ್ಲೇ ಒಂದ್ ಸ್ವಲ್ಪ ನಾವು ಒದ್ದೆ ಬಟ್ಟೆಲಿ ಸ್ವಲ್ಪ ಹೀಗೆ ಮಾಡ್ಬಿಟ್ರೆ ಒಳ್ಳೇದು.
ನೋಡಿ ಉಬ್ಬುತ್ತೆ ಅಂತ ಅನ್ಕೊಳ್ತೀನಿ, ನೋಡೋಣ. ಸೆಕೆಂಡ್ ಒನ್ ಉಬ್ಬುತ್ತಪ್ಪ, ಇದು ಯಾಕೆ ಉಬ್ಬುತ್ತಾ ಇಲ್ಲ. ಒಂದೊಂದ್ ಥರ ಆಗುತ್ತೆ. ನೋಡಿ ಉಬ್ತಾ ಇದೆ ನೋಡಿ, ಇವಾಗ ಸ್ವಲ್ಪ ಉಬ್ತಾ ಇದೆ. ಸಾಕನ್ಸುತ್ತೆ ನೋಡಿ, ಇಷ್ಟು ಕರೆಕ್ಟ್ ಆಗುತ್ತೆ. ಸೈಡಲ್ಲೆಲ್ಲ ಸ್ವಲ್ಪ ಒತ್ತಿದ್ರೆ ಚೆನ್ನಾಗಿ ಬೇಯುತ್ತದೆ. ಆಫ್ ಮಾಡಿಬಿಡೋಣ, ಒಲೆ ಬಿಸಿಗೆನೆ ಇದಾಗುತ್ತೆ. ಸೊ 3 ಜೋಳದ ರೊಟ್ಟಿ ರೆಡಿ. ಸೊ ರೆಡಿ ಆಯ್ತು. ತಿನ್ನುವ ಸಮಯ ಚಪಾತಿ ತರನೇ ಕಾಣ್ತಾ ಇದೆಯಪ್ಪ. ಜೋಳದ ರೊಟ್ಟಿ ರೆಡಿ ಇದೆ. ಸೊ ಪಲ್ಯ ರೆಡಿ ಇದೆ. ಜೋಳದ ರೊಟ್ಟಿ ಜೊತೆ ಈರುಳ್ಳಿ ಇಲ್ಲ ಅಂದ್ರೆ ಕಂಪ್ಲೀಟ್ ಅನ್ಸೋದೇ ಇಲ್ಲ. ಸೊ ಇದು ಇರುವಂತಹ ಗೊಜ್ಜಿಗೆ ಇಲ್ಲಿ ಜೋಳದ ರೊಟ್ಟಿ ಸಖತ್ತಾಗಿದೆ ಮಾತ್ರ ಟೇಸ್ಟು. ಸ್ನೇಹಿತರೆ ನೋಡಿದ್ರಲ್ಲ, ಐ ಹೋಪ್ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಹೇಳಿ. ಬಾಳೆಕಾಯಿ ಏನಾದ್ರು ಬಾಳೆ ಹಣ್ಣು ಆಗ್ಬಿಟ್ಟಿದ್ರೆ ಅವಾಗ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಂಡಿರಿ, ಯೂಸ್ ಆಗತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಜೊತೆಗೆ ಜೋಳದ ರೊಟ್ಟಿ ಯಾರೆಲ್ಲ ಮಾಡಕ್ಕೆ ಬರಲ್ಲ, ಯಾರಿಗೆಲ್ಲ ಮಾಡಕ್ ಬರಲ್ಲ, ಇನ್ನೂ ಡೀಟೇಲ್ ಆಗಿ ಬೇಕು ಅಂತ ಅನ್ಸಿದ್ರೆ ಹೇಳಿ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಇಷ್ಟನ್ನ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಓಕೆನಾ, ಇನ್ನು ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಜೊತೆಗೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಆದಷ್ಟು ಬೇಗ ಉಪ್ಪಿನಕಾಯ್ದು ಮಾಡ್ತೀನಿ, ಇವತ್ತು ಮಾಡ್ತೀನಿ, ವಿಡಿಯೋ ಮಾಡ್ಕೊಳಕ್ಕಾದ್ರೆ ಮಾಡ್ಕೊಳ್ತೀನಿ. ಸೊ ಇಷ್ಟು ಹೇಳ್ತಾ ಬಾಯ್, ಓಕೆನಾ. ಸೊ ಮುಂದಿನ ವಿಡಿಯೋ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.